ಹೇಳ್ತೀವಲ್ಲ, ದೇವಸ್ಥಾನದಾಗ ಇದ್ದಾನೆ, ಬೈದಲ್ಲೂ ಇದ್ದಾನೆ, ಎಲ್ಲಾ ಕಡೆ ಇದ್ದಾನೆ ಅಂತೇಳಿ. ದೇವರು ಸರ್ವಾಂತರ್ಯಾಮಿ ಅಂತೀವಲ್ವಾ, ದೇವರು ಎಲ್ಲಾ ಕಡೆ ಇದ್ದಾನೆ ಅಂತೇಳಿ. ಬಸವಣ್ಣವರು ಶರಣ ಸಾಹಿತ್ಯದಲ್ಲಿ ಗೊತ್ತಾ ಏನ್ ಹೇಳ್ತಾರೆ ಬಸವಣ್ಣವರು? ಎಲ್ಲಿದ ದೇವರು? ಜಗದಗದ ಮುಗಿದಗಲ್ಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಅನನ್ಯ ಲಿಂಗವೇ ಅಂತಾರೆ. ಎದ್ದೆತ್ತ ನೋಡಿದ ರಥತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಪ ನೀನೇ ದೇವ, ಸಕಲ ವಿಸ್ತಾರದ ಚಕ್ಷು ನೀನೇ ದೇವ. ಎಲ್ಲ ಕಡೆ ದೇವರಿದ್ದಾನೆ ಅಂತಕ್ಕಂಥದ್ದನ್ನೇ ಬಸವಣ್ಣವ್ರು ಹೇಳ್ತಾರಲ್ಲ, ಎಲ್ಲ ಶರಣರು ಹೇಳ್ತಾರೆ, ಎಲ್ಲ ಸಾಹಿತ್ಯರು ಹೇಳ್ತಾರೆ ಅಂತೇಳಿ. ಅದು ನನಗೆ ಖುಷಿ ಕೊಡ್ತಕ್ಕಂಥ ಮಾತು ಯಾವುದು ಗೊತ್ತಾ? ನಮ್ಮ ಅಜ್ಜಿ, ನಮ್ಮೂರು ಬೊಮ್ಮಜ್ಜಿ, ನಿಮ್ಮ ಜಾಗದ ಬಾಯಿ ಅಜ್ಜಿ, ಇನ್ಯಾರು ನಿಮ್ಮ ಅಜ್ಜಿ ಕೇಳಿ, ಅಜ್ಜಿ ದೇವ್ರು ಎಲ್ಲಿದ್ದಾನೆ ಅಂದ್ರೆ ಏನ್ ಹೇಳ್ತಾರೆ ಅವಳು? ಒಂದೇ ಮಾತಲ್ಲಿ ಹೇಳ್ತಾರಲ್ವ, ಏನ್ ಹೇಳಿ, ಏ ಮಗ ಹಿಂಗೆ ಹೇಳ್ತೀಯಾ, ದೇವ್ರು ಎಲ್ಲಿದ್ದಾನೆ ಅಂತೀಯಾ? ಉಸಿರು ಇದ್ರೆ ಶಿವ, ಹೋದ್ರೆ ಶವ ಕಣ್ಮಗ ಅಂತ ಹೇಳಿದ್ರೆ ಗಾದೆ ಮಾತು. ದೇವರು ಸರ್ವಾಂತರ್ಯಾಮಿ ಅಂದ್ರೆ ಎಲ್ಲಾ ಕಡೆ ಇದ್ದಾನೆ, ಸರ್ವ ಅಂತರ್ಯಾಮಿ ಒಳಗಡೆ ಇದ್ದಾನೆ ಅಂತಂದ್ರೆ ಅರ್ಥ. ಈ ದೇವರು ಒಳಗಡೆ ಇರ್ತಕ್ಕಂಥ ಸರ್ವ ಅಂತರ್ಯಾಮಿ ಇರ್ತಕ್ಕಂಥದ್ದನ್ನ ನಮ್ಮ ಅಜ್ಜಿ ಒಂದೇ ಮಾತಲ್ಲಿ ಹೇಳ್ತಾರಲ್ಲ, ಏನಂತ? ಮಗ ಉಸಿರಿದ್ರೆ ಶಿವ, ಹೋದ್ರೆ ಶವ ಅಂತೇಳಿ. ಆ ಉಸಿರೇ ಚೇತನ ಅಂತೇಳಿ, ಅದೇ ನಿಜವಾದ ಭಗವಂತ ಅಂತೇಳಿ. ಅದಿದ್ರೆ ಶಿವ, ಹೋದ್ರೆ ಶವ ಅಂತಾನೆ. ಏನು ಅದ್ಭುತವಾದ ಸಂಖ್ಯೆ ಅಲ್ವಾ? ಇದಕ್ಕಿಂತ ಬುದ್ಧಿವಂತರು ನೀವು ನೋಡ್ತಿಲ್ಲ. ಒಂದು ಮಾತು ಹೇಳ್ತಿಲ್ಲ, ನಾವೇನ್ ಬೇಕು? ಆ ಭಗವಂತ ನಮಗೆ ಕಾಣಬೇಕು ಅಂದ್ರೆ ಸುಮ್ಮನೆ ಕೈ ಮುದ್ರೆ ಕಾಣ್ತಾನ ಇಲ್ಲ ಅಲ್ವಾ? ಶ್ರದ್ಧೆ ಬೇಕಾನೆ. ಆ ಶ್ರದ್ಧೆನ ಬಾರಿ ವಚನಕಾರರು ಬೇರೆ ತರ ಹೇಳ್ತಾರೆ ಅಂತೇಳಿ. ಹೆಂಗೆ ಹೇಳ್ತಾರೆ? ಈ ಭಕ್ತಿ ಕಾಟಾಚಾರ ಭಕ್ತಿ ಆಗ್ಬಾರ್ದು, ಪೂರ್ಣ ಪ್ರಮಾಣದಲ್ಲಿ ನನಗೆ ಅರ್ಪಣೆ ಮಾಡ್ಬೇಕು ಅಂತೇಳಿ. ಎಷ್ಟೊತ್ತಿದ್ದ ದೇವಸ್ಥಾನದಲ್ಲಿ ಏನೊಂದು 5 ನಿಮಿಷ ಬೇಡ, ಒಂದು 10 ನಿಮಿಷ, ಒಂದು ಕಾಲು ಗಂಟೆ ಅಷ್ಟೇ ಇರ್ತೀವಲ್ವ. ಆ 10 ನಿಮಿಷ 5 ನಿಮಿಷ ಏನಿರ್ತೀರೋ ಆ ಭಗವಂತ ನಿನ್ನ ಮಧ್ಯೆ ಧ್ಯಾನ ಬಿಟ್ಟು, ಭಗವದ್ ಧ್ಯಾನ ಬಿಟ್ಟು ನೀವೇ ಇರಬಾರ್ದು. ಅದನ್ನು ಏಕಾಗ್ರತೆ ಅಂತ. ಇದ್ರ ಬಗ್ಗೆ ಬಾರ್ಬಾರಿ ಸಾಹಿತ್ಯದಲ್ಲಿ ಹೇಳ್ತಾರೆ, ಮಣಿಯ ನೆನೆಸಿ ಕಾಲವ ಕಳೆಯಬೇಡ, ಕಣಿಯ ಪೂಜಿಸಿ ಕಾಲವ ಕಳೆಯಬೇಡ, ಕ್ಷಣವಾದರೂ ನಿಜದ ನೆನವೇ ಸಾಕು, ಕ್ಷಣದೊಳಗಣ ಅರ್ಥವಾದರೂ ನಿಜದ ನೆನವೇ ಸಾಕು ಅಂತ. ಏನ್ ಭಾಗವತ್ ಬೇಡ, ಒಂದು ಅರ್ಧ ಸೆಕೆಂಡ್, 1 ಸೆಕೆಂಡ್ ಆ ಭಗವಂತನ ಜೊತೆ ನೀನು ಸಮೀಕರಿಸಿಬಿಡು, ಆಗ ಭಗವಂತ ಒಲಿತಾನೆ ಅಂತ. ಒಬ್ಬಂತರೇ ಮಾತು ಹೇಳ್ತಿರೋದು ಎಲ್ಲ ಶರಣರು ಇದನ್ನೇ ಹೇಳ್ತಾರೆ ಅಂತೆ. ನಮ್ದೇಕಾಗಿದೆ ನನಗೆ ಆಶ್ಚರ್ಯ ಆಗೋದು ಅಂದ್ರೆ, ಇವತ್ತಿನ ಕಾಲದಲ್ಲ 12ನೇ ಶತಮಾನದಿಂದ ಪೂಟಾಟಿಕೆ ಭಕ್ತರಿದ್ರ ಅಂತ. ಎಂತ ಪೂಟಾಟಿಕೆ ಭಕ್ತರು ಅಂದ್ರೆ, ಆ ಬೆಳಿಗ್ಗೆ ಹೋಗಿ 1000 ರೂಪಾಯಿ ಚಪ್ಪಲಿ ತಂದ್ಬಿಟ್ಟಿದ್ದೇನೆ. ಈ ಚಪ್ಪಲಿ ತಂದು ದೇವಸ್ಥಾನದ ಒಳಗಡೆ ಬರಂಗಿಲ್ಲ, ಅಲ್ಲೇ ಬಿಟ್ಟು ಬರ್ಬೇಕಿಲ್ಲ. ನಾವೆಲ್ಲ ಬಿಟ್ಟು ಬಂದಿದ್ದೀವಲ್ಲ, ಚಪ್ಪಲಿ ಅಲ್ಲೇ ಬಿಟ್ಟು ಒಳಗೆ ಬಂದಿದ್ದೀವಲ್ವಾ? ಒಳಗೆ ಬಂದು ಕೈ ಮುಗಿತಾ ಇದ್ದಾನೆ. ಆ ಕೈ ಮುಗಿತಾ ಇರೋ ಮನಸ್ಥಿತಿನ ಬಸವಣ್ಣವರು ಅಧ್ಯಯನ ಮಾಡ್ಬಿಟ್ಟಿದ್ದಾರೆ. ಹೇಗಿರುತ್ತೆ ಅವ್ರ ಮನಸ್ಸು ಅಂತೇಳಿ. ಹಾಗದ ಕೆರವ ಹೊರಗೆ ಕಳೆದು, ಹಾಗಾದ್ರೆ 1000 ರೂಪಾಯಿ ದುಡ್ಡು ಕೊಟ್ಟು ಬಂದಿದ್ದೇನೆ ಅಂತ ಬೇರೆ ಅಂತ. ಹಾಗದ ಕೆರವ ಹೊರಗೆ ಕಳೆದು ಗುಡಿಗೆ ಹೋಗಿ ನಮಿಸುವ ಭಕ್ತನ ನೋಡಿರ, ಆತನಿಗೆ ಹೊರಗಿನ ಕೆರದ ಧ್ಯಾನವಲ್ಲದೆ ಒಳಗಿನ ದೇವರ ಧ್ಯಾನವಿರೋದು ಕಾರಣ ಕೂಡಲ. ಎಷ್ಟು ಚೆನ್ನಾಗಿ ಅರ್ಥ ಮಾಡಿರೋದು. ಇಂಥ ಭಕ್ತಿ ಇಂಥ ಭಕ್ತಿಗೆ ಸಂಬಂಧಪಟ್ಟ 100 ವ್ಯಾಖ್ಯಾನಗಳು ಶಿಷ್ಟ ಸಾಹಿತ್ಯದಲ್ಲಿ ಬರ್ತಾರೆ. ವಚನ ಸಾಹಿತ್ಯ ಆಗಿರ್ಬೋದು, ದಾಸ ಸಾಹಿತ್ಯ ಆಗಿರ್ಬೋದು, ಕುವೆಂಪು ಹೇಳಿರೋದಿರ್ಬೋದು, ಬೇಂದ್ರೆ ಹೇಳಿರೋದಿರ್ಬೋದು, ಬೇಕಾದಷ್ಟು ಇದೆ. ಆದ್ರೆ ವಿಶೇಷವಾಗಿ ಜಾನಪದ ಸಮ್ಮೇಳನದಲ್ಲಿ ನಾವು ನೋಡ್ಕೊಳ್ಳೋದು ಹೆಂಗೆ ಅಂದ್ರೆ, ಯಾವ ಶಿಷ್ಟ ಸಾಹಿತ್ಯ ಹೇಳ್ತಲ್ಲ ದೇವರು ಎಲ್ಲಾ ಕಡೆ ಇದ್ದಾನೆ ಅನ್ನೋದನ್ನ ಆ ತಾಯಿ ನಮ್ಮ ಜನಪದದಲ್ಲಿ ಮಾತಾಡ್ತಾನೆ. ಏನ್ ಮಗ ದೇವ್ರು ಎಲ್ಲಿದ್ದಾನೆ ಅಂತ ಹೇಳಿದ್ಯಾ? ಎಲ್ಲಿದ್ದ ಮಗ? ಎಣ್ಣೆ ಎಳ್ಳ ತಡಕ, ಬೆಣ್ಣೆ ಹಾಲ ತಡಕ, ಆ ಭಗವಂತ ಎಲ್ಲದರ ತಡಕ ಕಣ್ಮಗ ಅಂತಾನೆ. ಒಬ್ಬಣ್ಣ ನಿಮಗೆ ಎಷ್ಟು ಸೂಕ್ಷ್ಮ ಹೇಳ್ತಾರೆ ನೋಡಿ. ಎಣ್ಣೆ ಎಳ್ಳ ತಡಕ, ಎಣ್ಣೆ ಬೆಳಿತೀವಲ್ಲ ನಾವು ನೀವೆಲ್ಲ, ಹೌದೇನ್ರಿ? ಅದ್ರೊಳಗೆ ಎಣ್ಣೆ ಇರೋದು ಕಾಣುತ್ತಾ? ಅದ್ರೊಳಗೆ ಇದೆ ತಾನೆ, ಅದು ಕಾಣೋದಲ್ವಾ? ಬೆಣ್ಣೆ ಹಾಲಲ್ಲಿ ತಡಕ, ಬೆಣ್ಣೆ ಇದೆ ಹಾಲಲ್ಲಿ, ಅದು ಕಾಣೋದಲ್ವಾ? ಆ ಭಗವಂತ ಎಲ್ಲರ ತಡಕ, ಎಲ್ಲರೂ ಕೂಡ ಇದ್ದಾನೆ. ಕಾಣಬೇಕು ಅಂದ್ರೆ ಏನ್ ಮಾಡ್ಬೇಕು? ಏನ್ ಹೇಳ್ತಾರ ತಾಯಿ? ಕಡಿಬೇಕಲ್ವ ಹಾಲನ್ನ, ಕಾಯಿಸಿ ಎಪ್ಪಾಕಿ ಕಡಿಮೆ ಬೆಣ್ಣೆ ಬರುತ್ತಲ್ಲ, ಆಗ ಎಣ್ಣೆಗೂ ಅಷ್ಟೇ. ಆ ಎಣ್ಣೆ ತೆಗೆದುಬಿಟ್ಟು ಒಂದು ಗಾಳಿ ಕಿಕ್ಕಿ ಒಂದು ಸಂಸ್ಕಾರಕ್ಕೆ ಒಳಪಡಿಸಿದ್ರೆ ಆಗ ಎಣ್ಣೆ ಬರುತ್ತಲ್ರಿ. ಹಾಗೆ ನೀನು ನಿನ್ನ ಒಂದು ಕಡಿಯುವಿಕೆ ಪ್ರಾರಂಭ ಆಗಬೇಕು ಅಂತೇಳಿ ಭಗವಂತ ನೋಡ್ಬೇಕು ಅಂತಕ್ಕಂಥ ತುಡಿತ ಇದೆಯಲ್ಲ, ಆ ತುಡಿತ ತೀವ್ರ ಮಟ್ಟದಲ್ಲಿ ಕಳೆದಾಗ ಆ ಭಗವಂತ ಕಾಣ್ತಾನೆ ಅಂತ ಹೇಳ್ತಾರಲ್ಲ, ಇದು ಅಜ್ಜಿಯ ವೇದಾಂತ ಅಂತೇಳಿ, ಇದು ಅಜ್ಜಿ ಒಳಗಡೆ ಇರ್ತಕ್ಕಂಥ ಸತ್ವ ಅಂತೇಳಿ. ಎಷ್ಟು ಜನ ಹೇಳಿದಾರಲ್ವಾ? ಎಂತ ಒಬ್ಬೊಬ್ಬರು ಮಾತು ಹೇಳಿದಾರಲ್ವಾ ಅಂತೇಳಿ. ನಾನು ಒಮ್ಮೊಮ್ಮೆ ಹೇಳ್ತಿರ್ತೀನಿ, ಈ ಸಾವಿನ ಬಗ್ಗೆ ಯಾವಾಗ ದಾಕ್ಷಿಣ್ಯ ಬರ್ತದ, ಇವತ್ತು ನಾವು ವಾರ್ಷಿಕ ಒಪ್ಪಿದ್ದೀವಿ, ತುಂಬಾ ಖುಷಿ. ಪ್ರಾಯಶಃ ದಾಕ್ಷಿಣ್ಯ ಅಲ್ಲಿ ಒಂದು ಖುಷಿ ಆಗಿದೆ ಅಂದ್ರೆ ಅದೊಂದು ವಿಷಾದದ ಸಮಾರಂಭ. ವಾಸ್ತವವಾಗಿ ಒಂದು ನೋವಿನ ಸಮಾರಂಭ ಜಗದೀಶನ. ಆದ್ರೆ ಆಶ್ಚರ್ಯ ಅಂದ್ರೆ ಅಂತ ವಿಷಾದದ ಸಮಾರಂಭಕ್ಕೂ ಕೂಡ ಇಂಥ ಸಾಹಿತ್ಯದ ಸಮ್ಮೇಳನ ಮಾಡುವ ಮುಖೇನ ಒಂದು ಸಾಹಿತ್ಯದ ಸ್ಪರ್ಶ ಕೊಟ್ಟಲ್ಲ, ನಿಮ್ಮ ದೊಡ್ಡತನಕ್ಕೆ ನಿಮ್ಮ ವಿಷಾದದ ನಿಜ. ನಮ್ಮ ಶರಣರ ಬದುಕಿನಲ್ಲಿ, ಶರಣರ ಸಾಹಿತ್ಯದಲ್ಲಿ ಮರಣ ಅಂತಕ್ಕಂಥದ್ದು ಮಾನವನಿಗೆ ಯಾರಾದ್ರೂ
ಏನ್ ತೊಂದರೆ ಬಾರದು ಬಗ್ಗುದು ತಪ್ಪದು, ಬರಲ್ಲ ಅನ್ನೋದು ಬರಲ್ಲ, ಬರುತ್ತಂದ್ರೆ ತಪ್ಪಿಸೋಕ್ಕಾಗಲ್ಲ, ಅದು ಒಪ್ಕೋಬೇಕಷ್ಟೇ ಅಂತೇಳಿ ಆಗ ಮರಣವನ್ನು ಕೂಡ ಸಹಜವಾದಂತ ಕ್ರಿಯೆಗೆ ಒಪ್ಪಿಕೊಂಡು ಪ್ರಾಯಶಃ ಒಂದು ಸಮ್ಮೇಳನದ ಮುಖೇನ ಆ ಖಚಿತವಾಗಿ ಆ ತಾಯಿ ಆತ್ಮ ಚಿರಶಾಂತಿಯಲ್ಲಿದೆ. ಅವರ ಅದ್ಭುತವಾದಂತಹ ಆತ್ಮಜ್ಯೋತಿ ಇರ್ತಕ್ಕಂಥದ್ದು ಒಂದು ದೊಡ್ಡ ಅನುಗ್ರಹ ಮಾಡುತ್ತೆ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ ನೋಡಿ, ಅವ್ರ ಮರಣದ ಬಗ್ಗೆ ಅವರು ಈಗ ಸಾಂಕೇತಿಕವಾಗಿ ಮಾತು ಪ್ರಸ್ತಾಪ ಮಾಡಿ ನಾವು ಸಾಮಾನ್ಯವಾಗಿ ಹೇಳ್ತಿರ್ತಾರೆ. ಶಿಷ್ಟ ಸಾಹಿತ್ಯದಲ್ಲಿ ಮಾತೆಲ್ಲ ಬರುತ್ತೆ. ಯಾರೋ ಒಂದು ಸುರೇಶ್ ಹೇಳ್ತಿದ್ರಲ್ಲ, ಏನಿದೆ ಭಾಷಣದಲ್ಲಿ, ಏನಿದೆ ಶಿಷ್ಟ ಸಾಹಿತ್ಯದಲ್ಲಿ, ಭಾಷಣ ಯಾರು ಕೇಳ್ತಾರೆ? ನಿಜ, ಒಂದು ಬದುಕಡೆ ಗಮನಿಸೋಣ, ಎಲ್ಲರೂ ಕೂಡ ಓದೇ ಗ್ರಹಿಸ್ಲಿಕ್ಕೆ ಆಗಲ್ಲ ಅಂತೇಳಿ ನಾನು ಇಲ್ಲಿ ಖಚಿತವಾಗಿ ಹೇಳಬಲ್ಲೆ. ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಇಂಥ ಕಾರ್ಯಕ್ರಮ ಕರ್ಕೊಂಬನ್ನಿ, ಪ್ರಾಯಶಃ ಒಂದು 3 ಪುಸ್ತಕ ಓದುವಷ್ಟನ್ನ 1 ಗಂಟೆಯ ಸಾಹಿತ್ಯದ ಭಾಷಣದಲ್ಲಿ ಸಿಗುತ್ತೆ. ಇದಕ್ಕಾಗಿ ಓದ್ತೀಪ, ನಮ್ಮನೇಲಿ ಒಂದು ಲೈಬ್ರರಿ ಇಟ್ಟಿದ್ದೀವಿ, ನಮ್ಮನೇಲಿ ಒಂದು 150 ಪುಸ್ತಕ ಇದ್ದಾವೆ. ದೇವರಯ್ಯ ಒಂದು ನಿಮಿಷ ಅರ್ಜೆಂಟ್ ಮಾತಾಡ್ತಾರೆ ಪ್ಲೀಸ್. ನಿಮಗೂ ಗೊತ್ತಾಗಿ ಕೇಳಿ, ಮಿಸ್ ಆದ್ರೆ ನಮಗೆ ಹೋಗೋದಂತೆ. ನಮಗೊಂದು ಹಂಬಲ ಇರುತ್ತೆ, ನಮಗಾಗಲಿ, ಪುಟ್ಟರಾಜುಗಾಗಲಿ, ಕಲಾವಿದರಿಗಷ್ಟೇ, ಪರ್ಮಿಷನ್ ಆಗಲಿ, ಬಸಜ್ಜ ಆಗಲಿ, ಅವ್ರ ಕಲಾ ಪ್ರದರ್ಶನ ಆಗ್ಬೇಕಾದ್ರೆ, ಅವರ ಪ್ರವಚನದ ಪ್ರದರ್ಶನ ಆಗ್ಬೇಕಾದ್ರೆ 4 ಜನಕ್ಕೆ ಹೆಚ್ಚು ತಲುಪಿದಷ್ಟು ಕೂಡ ದೊಡ್ಡ ಖುಷಿ ಇದೆ. 4 ಜನಕ್ಕೆ ರೀಚ್ ಜಾಸ್ತಿ ಆಗ್ಬೇಕು ಅನ್ನೋದಷ್ಟೇ ನಮ್ಮ. ಹಾಗಾಗಿ ಆ ರೀಚ್ಗೋಸ್ಕರ ನಾವು ಶೋಧಾಡ್ತೀವಿ ಅಂತೆ ನೋಡಿ. ಹೇಳ್ತಿರ್ತೀವಿ ನಾವಾಗಿ 1000 ವರ್ಷ ಎಲ್ಲ ಮಾತಾಡ್ತಿರ್ತಾರೆ. ಏನ್ ಹೇಳ್ತಾರೆ ಅವರು? ಶಿಷ್ಟ ಸಾಹಿತ್ಯದ ಅದ್ಭುತವಾಗಿ ಒಂದು ಮಾತು ಹೇಳ್ತಾರೆ. ಒಂದಗಳು ಹೆಚ್ಚಿರೋದು, ಒಂದಗಳು ಕೊರೆ ಇರೋದು, ತಿಂದು ನಿಮ್ಮ ಅನ್ನವನ್ನು ಬೀರುತ್ತದೆ ಪಯಣ. ಇದು ಬೇರೆ ಬದಿಯ ಸಾಹಿತ್ಯ ಅಂತೇಳಿ. ಒಂದಗಳು ಹೆಚ್ಚಿರೋದು, ಒಂದಗಳು ಕೊರೆ ಇರೋದು, ತಿಂದು ನಿನ್ನ ಅನ್ನವನ್ನು ಬೀರುತ್ತದೆ ಪಯಣ. ಒಂದು ಅರಗಳಿಗೆ ಹೆಚ್ಚಿರೋದು, ಮುಂದಕ್ಕೆ ಕಾದಿರೋದು, ಸಂದ ಲೆಕ್ಕವದೆಲ್ಲವರು ಮೊಕ್ಕೊತಿಪ್ಪ ಅಂತೇಳಿ. ಇದು ಶಿಷ್ಟ ಸಾಹಿತ್ಯ, ಭಾರಿ ದೊಡ್ಡ ಸಾಹಿತ್ಯ ಇರ್ತಕ್ಕಂಥ ಮಾತಲ್ವಾ? ಇದೇ ಮಾತನ್ನ ಒಂದೇ ಮಾತಿನ ಮಂಚ ಹೇಳ್ತಾನ ಇಲ್ವಾ? ಗಮನಿಸಿದ್ದೀರಾ? ಹೆಂಗ್ ಹೇಳ್ತಾರೆ ಹೇಳಿ? ತ್ಯಾಗದ ಬಗ್ಗೆ ಯಾರು ತೀವ್ರ ಹೇಳ್ತಾರೆ. ನಾವು ಅವ್ರ ಮನೆಯಿಂದ ಹೋಗ್ತೀವಿ, ಅವ್ರ ಮನೆಯಿಂದ ಹೋಗಿ ಸಮಾಧಾನ ಮಾಡ್ತಿರ್ತೀವಲ್ಲ, ಬಿಡೋಣ ಯಾಕೆ ಕಳಿತೆ ಏನ್ ಮಾಡೋಣ ಅಂದ್ರೆ ನಮ್ಮ ದನ ಕಾಯ್ತಕ್ಕಂಥ ಸೋಮನ್ನು ಗೊತ್ತ ಸಮಾಧಾನ ಮಾಡಕ್ಕೆ. ಸಮಾಧಾನ ಮಾಡಕ್ಕೊಂದು ಅದ್ಭುತವಾದಂತ ವೇದಾಂತ ಮಾತಾಡ್ತಾ ಗೊತ್ತಾ ಅವನು ಏನ್ ಹೇಳ್ತಾನೆ? ಸುಮ್ಮನೆ ಮಗ ಆಗ್ಲೇ ನೋಡಿದ್ರೆ ಯಾಕೆ ಹೇಳ್ತೀಯ? ಸುಮ್ಮನೆ ಹೇಳ್ತೇ ಕೂಪಿಡಿದೀಯಾ? ನಾವೆಲ್ಲ ಇಲ್ಲೇ ಇರ್ತೀವ? ಇಷ್ಟು ತಿಳ್ಕೊಳ್ಳ ಮಗ, ರಾತ್ರಿ ಊಟ ಮಾಡಿದ್ರು ಅನ್ನಲ್ಲ, ಆ ಊಟದ ಮುದ್ದೆ ಕುಕ್ಕಿ ಮೇಲೆ ಬರ್ದಿಟ್ಕೊಂಡ್ ಮಗ, ಆ ಅಂತಗಡೆ ಮೇಲೆ ಬರ್ದಿಟ್ಕೊಂಡ್ ಮಗ, ಇದೇ ಕಡೆ ಹೋಗು ಅಂತೇಳಿ ಆ ಕುಕ್ಕಿದ್ದು ಹೋಗಿರೋ ಸುಮ್ಮನೆ ಮಗ ಅಂತೇಳಿ. ಬೇರೆ ಹೇಳ್ತಕ್ಕಂಥ ಎಲ್ಲಾ ಮಕ್ಕಳು ಕೂಡ ನಮ್ಮ ಸೋಮಣ್ಣ ಒಂದೇ ಮಾತ ಹೇಳ್ಬೇಕಾದ್ರು ಆ ಕಡೆ ಊಟ ಮಾಡ್ತಕ್ಕಂಥ ಕುಕ್ಕದಿತ್ತು ಅಂತ ಹೇಳಿ ನನ್ನ ಅಧ್ಯಕ್ಷರೇ, ಇದು ಜನಪದ ಸಾಹಿತ್ಯದ ಅನುಭವ ಅಂತೇಳಿ ನಾವ್ ಹೇಳ್ತೀವಲ್ಲ. ಅವ್ರು ಹೇಳ್ತಾರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಇದು ಸಮಾನ ಗಮನಿಸಿದ ಈಗ ಪ್ರಸಂಗಗಳನ್ನ ನಾವೆಲ್ಲ ಸಮಾಧಾನ ಮಾಡ್ತಿರ್ತೀವಿ, ಸುಂದರಪ್ಪ ಅಂತೀವಿ, ಯಾಕೆ ಸಮಾಧಾನ ಮಾಡ್ತಿರ್ತೀವಿ. ಅದು ನಮ್ಮೂರ ಯಜಮಾನೊಬ್ರು ಬಂದ್ಬಿಟ್ಟು ಅವ್ರ ಸಮಾಧಾನ ವೈಖರಿನೇ ಬೇರೆ ಅಂದ್ರೆ, ಸುಂದರ ಮಗ ಯಾಕೆ ಮಾಡ್ತೀಯಾ? ಆಗ ನೋಡ್ತೀನಿ ಹತ್ತಿದ್ದು ಅಡುಗೆ ಇದೆಯಾ ಎಲ್ಲ ಕಡೆ ಇಷ್ಟು ತಿಳ್ಕ ಏನದು. ಅವ್ರು ಬೆಳಿಗ್ಗೆ 6 ಗಂಟೆ ಬಸ್ಗೆ ಹೋಗಿದ್ದಾರೆ, ನಾವು 10 ಗಂಟೆ ಬಸ್ಗೆ ಹೋಗೋದು ಕಣ್ಮಗ ಅಂತ ಹೇಳಿದ್ದಾರೆ ಮಾತ. ಅವ್ರು ಬೆಳಿಗ್ಗೆ 6 ಗಂಟೆ ಬಸ್ಗೆ ಹೋಗಿದ್ದಾರೆ, ನಾವು 10 ಗಂಟೆ ಬಸ್ಗೆ ಹೋಗೋದು ಕಣ್ಮಗ, ನಾವೆಲ್ಲ ಪರ್ಮನೆಂಟ್ ಆಗಿದ್ದೇ ಇರಕ್ಕಾಗುತ್ತಾ ಅಂತ ಹೇಳ್ತಾ ಒಂದು ಲೋಕಮುಖಿಯ ಗಾದೆ ಸೃಷ್ಟಿ ಮಾಡ್ಬಿಟ್ಟಿದ್ದಾರೆ ಅವರು. ಯಾರು ಇನ್ವೆಂಟ್ ಮಾಡ್ತಾರೆ, ಯಾರು ಸಂಶೋಧನೆ ಮಾಡ್ತಾರೆ ಈ ಗಾದೆನ? ನಮ್ಮ ಅಜ್ಜ ನಮ್ಮ ಅಜ್ಜಿ ಬದುಕಿನ ಅನುಭವವಾದ ಒಂದು ಸೂತ್ರ ಕೊಡ್ತಾರೆ. ಸತ್ತರ ಪುಟ್ಟ ಸಾಯಕ್ಕಾಗತ್ತಾ ಅಂತ ಹೇಳಿದ್ರೆ ಈ ಮಾತು ಫಿಲಾಸಫಿ ನೋಡಿ. ಸತ್ತರ ಪುಟ್ಟ ಎಲ್ಲ ಸಾಯೋದಾಯ್ತೆ ಈ ಜಗತ್ತು ಇರ್ತಿದ್ದೇನ್ರಿ? ಯಾವ ಮನುಷ್ಯ ಅಂತಕ್ಕಂಥದ್ದು ಇರ್ತಿದ್ದ ಇಲ್ಲ, ಅದು ತಾತ್ಕಾಲಿಕವಾದಂತ ನೋವು ಅಷ್ಟೇ. ಅದು ಬೈ ಹಾಗೆ ಇಂಥ ಲೋಕ ಸತ್ಯವನ್ನು ಹೇಳ್ತಕ್ಕಂಥದ್ದು ಇದೆಯಲ್ಲ, ಅದು ನಮ್ಮ ಜನಪದರ ಬದುಕಿಗೆ ಮಾತ್ರ ಸಾಧ್ಯ ಅಂತ. ಏನೇನು ಸತ್ವ ನೀವು ಈಗ ನಾನು ನಾನೇ ಹೇಳ್ತಿರ್ತೀನಿ. ಇವತ್ತು GK ವಿಜ್ಞಾನ ಬಂದಿದೆ, ಕೃಷಿ ಕಾಲೇಜ್ ಅಂತ ಬಂದಿದೆ, ದೊಡ್ಡ ಪಂಡಿತರು ಬಂದಿದ್ದಾರೆ, ರಿಸರ್ಚ್ ಮಾಡ್ತಾರೆ, ಏನು ಕೃಷಿ ಬೇಕಾದ ಶ್ರದ್ಧೆಯನ್ನು ಮಾಡ್ತಿದ್ದಾರೆ ಅಲ್ವಾ? ನಾನು ನಿಮ್ಗೆ ಬಂದು ಹೇಳಿದ್ರಪ್ಪ, ನಮ್ಮ ತ್ಯಾಗಬಾಯಿ ನಾಗೇಂದ್ರಪ್ಪ ಆಗಲಿ, ಆನಂದಣ್ಣಾರ ಆಗಲಿ, ದೇವರಾಜಣ್ಣ ಇಲ್ಲಿರ್ತಕ್ಕಂಥ ಅಜ್ಜ ಇದೆಯಲ್ಲ, ಅವ್ರು ಅಗ್ರಿಕಲ್ಚರ್ ಸೈನ್ಸ್ ಓದಿದ್ದವರು. ಅಥವಾ ಪೈರು ಮಾಡ್ಬೇಕಾದ್ರೆ ಬಿತ್ತಬೇಕಾದ್ರೆ ಯಾವಾಗ ಮಳೆ ಬರುತ್ತೆ ಅಂತೇಳಿ ಏನು TV ನೋಡ್ಕೊಂಡು ಹವಾಮಾನ ಆಧಾರದ ಮೇಲೆ ಯೋಚನೆ ಮಾಡ್ತೀರಾ? ಇಲ್ಲ, ಅನುಭವದ ಆಧಾರದ ಮೇಲೆ ಒಂದು ಸತ್ಯ ಕಂಡಿಡಿದ್ರು. ಗೊತ್ತಾ ಅವರು ಹೆಂಗ್ ಕಂಡಿಡಿದ್ರು ಹೇಳಿ ನೋಡೋಣ? ಅದು ನಿಸರ್ಗದ ಜೊತೆ ಬದುಕಿದ್ರು ಅವ್ರು ಪ್ರಕೃತಿ ಜೊತೆ ಬದುಕಿದ್ರು ಅವರು. ಹಂಗಾಗಿ ನಮ್ಮ ಅಜ್ಜ ತೋಟಕ್ಕೆ ಬರ್ಬೇಕಾದ್ರೆ ಬೆಳಿಗ್ಗೆ ಹೇಳ್ತಾ ಇದ್ದ ಮಗ, ಬೆಳಿಗ್ಗೆ ತೋಟಕ್ಕೆ ಬಂದಿದ್ದೆ ಕಣ್ಮಗ, ಆ ಸುತ್ತ ಈಜುಳು ಹಾರಾಡ್ತಾ ಇದ್ದು ಮಧ್ಯದೊಳಗೆ ಮಳೆ ಬರೋದು ನೋಡುವಾಗ ಅಂತ ಹೇಳಿದ್ರ. ನಿಮ್ ಕಡೆ ನೇಚರ್ ಕನೆಕ್ಷನ್ ಅಲ್ವಾ ಅದು? ಪ್ರಾಕೃತಿಕ ಸಂಬಂಧ ಅಲ್ವಾ ಅದು? ಈಜುಳು ಹಾರಾಡ್ತಾ ಇದ್ದಾವೆ ಅಂದ್ರೆ ಮಳೆ ಬರುತ್ತೆ ಅಂತ ಹೇಳ್ತಿದ್ದ, ಮಳೆ ಬರ್ತಿತ್ತು ಅಂತೇಳಿ. ಏನು ಅದ್ಭುತ ಮಗ, ನಾವು ಸಮಯ ಬಗ್ಗೆ ಬರ್ತಿದ್ದೆ ಕಣ್ಮಗ, ಏನ್ ಮಳೆ ಕಿತ್ತಾಗಿತ್ತಾ ಇತ್ತು ನೋಡಿ, 2 ದಿವಸ ಮಳೆ ಬರಲ್ಲ ಅಂತ ಹೇಳ್ತಿದ್ದ. ಆ ಮಾರುತದ ಅನುಭವ ಇತ್ತಲ್ಲ ನಮ್ಮ ಅಜ್ಜನಿಗೆ ಹೆಂಗ್ ಸಿಕ್ತಿತ್ತು ಅದು ಅಂತೇಳಿ.
ಇದೇ ಇದೆ ಲೋಕಾನುಭವ ಅಂದ್ರೆ ಇದಕ್ಕೆ ತಾಯಿದ್ರೆ ವಿಶೇಷವಾಗಿ ಗಮನಿಸ್ಬೇಕು ನಿಮಗೆ. ನಮ್ಮ ಅಜ್ಜಿ ಆಗಲಿ ಅಕ್ಕ ಇಲ್ಲಿ ಕೇಳಿ ಅಕ್ಕ ಬೋರ ಆಯ್ತಾ ಅವರು ಕೈ 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 ಅಕ್ಕ ನಿಮ್ ಸುದ್ದಿ ಹೇಳ್ತಾ ಇದ್ದೀರಲ್ಲ ಈಗ ನೋಡಿ ನೀವು ಗಮನಿಸಿ. ಈಗ ನಮ್ಮ ಅಜ್ಜಿ ಆಗಲಿ ಅಥವಾ ನಮ್ಮ ಸಹೋದರಿ ಆಗಲಿ ನಮ್ಮ ಅವ್ವ ಆಗಲಿ ಹೇಗಿತ್ತು ರಿಸಲ್ಟ್ ಕಲ್ಪನೆ ಅಂದ್ರೆ ಈಗ ಹಿಂಗೆ ಮಿಕ್ಸಿ ಇರಲಿಲ್ಲ, ಚಟ್ನಿ ತಿರುವಕ್ಕೆ ಹೊರಗದ ಹತ್ರ ಹೋದ ತಕ್ಷಣ ನಮ್ಮ ಅಜ್ಜಿ ಏನಂತಿದ್ದು ಗೊತ್ತಾ, ಮಗ ಚಟ್ನಿ ತಿರುವನ ಅಂತ ಹೋದೆ ಆ ಹೊರಗಲ್ ತುಂಬ ತತ್ತಿರು ಹೋಗಿದ್ದು ಇವಾಗ ಸಾಯಂಕಾಲ ಮಳೆ ಬರುತ್ತೆ ನೋಡುವಾಗ ಅಂತಿತ್ತು. ಏನು ಸಂಬಂಧಗಳು ಅಲ್ಲಿ ತತ್ತಿ ಗೊತ್ತಿದ್ದಾವೆ ಅಂದ್ರೆ ಆ ಇಕಾಲಜಿ ಮಳೆಗೂ ಕನೆಕ್ಷನ್ ಇದೆ ಅಂತಕ್ಕಂಥ ಹವಾಮಾನ ತತ್ತಿರಿಗಿಲ್ಲ. ಸುರೇಶನ ನಮ್ಮ ಅಜ್ಜಿ ನಾವು ಇಕಾಲಜಿ ಸೈನ್ಸ್ ಹೋಗಿದ್ದ ಅವರು ಸಹಜವಾಗಿ ನಿಸರ್ಗ ಜೊತೆ ಬದುಕೋದ್ರಿಂದ ಸತ್ಯ ಗೊತ್ತಿತ್ತು, ಮಳೆ ಬರ್ತಿತ್ತು ಅಂತೇಳಿ. ಈಗ ನನ್ನ ಹೆಂಡತಿಗಾಗಲಿ ನನ್ನ ತಂಗಿಗಾಗಲಿ ಬಂದು ಬಿಡೋಕ್ಕಾಗಲ್ಲ. ಯಾಕೆ ಹೇಳಿ, ಅವಳು ಮಿಕ್ಸಿ ಬಂದ್ಬಿಟ್ಟಿದೆ, ಕರೆಂಟ್ ಹೋಗಿ ಸಪ್ಪಿ ತಪ್ಪಿ ಒಳಗಂತ ಹೋಗಿ ಅಲ್ಲೇನಾದ್ರು ತತ್ತಿ ಬರ್ತಿತ್ತು ಅಂತ ಅವ್ರು ಏನ್ ಹೇಳ್ತಾರೆ ಹೇಳಿ, ರೀ ಅವ್ರಿಗೆ ಇರುವಂತದೆ ಒಂದು ಡಿ ಟಿ ಪುಡಿ ಇರ್ತಾರೆ, ಡಿ ಟಿ ಪುಡಿ ಇರ್ತಾರೆ ಅಂತೇಳಿ ಡಿ ಟಿ ಪುಡಿ ಹುಡುಕಾಡ್ತಾರೆ ಅಂತೇಳಿ. ಆ ಕಾರಣಕ್ಕೋಸ್ಕರ ಹೇಳ್ತೀನಿ, ಸುರೇಶ್ ಇಂಥ ಪ್ರಜ್ಞೆಗಳನ್ನ ಹಸ್ತಾಂತರ ಮಾಡಬೇಕು ಮಕ್ಕಳಿಗೆ, ಮಕ್ಕಳಿಗೆ. ಇದನ್ನ ನಮ್ಮ ಅಜ್ಜಗಳು ಮಾಡಿದ್ರು ನಮಗೆ, ಒಪ್ಕೊಂತೀರ ನಿಮಗೆ? ಇದನ್ನ ನಾವು ಮಕ್ಕಳಿಗೆ ಮಾಡ್ಬೇಕಲ್ಲ. ನಮ್ಮ ಅಜ್ಜ ಆ ಭಕ್ತಿಯ ಸಾಕ್ಷಾತ್ಕಾರಕ್ಕೆ ಏನ್ ಮಾಡ್ತಿದ್ದ, ಬಿಡಪ್ಪ ಇವತ್ತು ಸೋಮವಾರ ದಿವಸ ನಾವು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿದ್ದು ಊಟ ಮಾಡಲ್ಲ ಅಂತ ನಾನು ಹೇಳಿ ಆ ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ನಮ್ಮ ಮಡಿ ಉಟ್ಕೊಂಡು ವಿಭೂತಿ ಶ್ರೀನು ಬರ್ಬೇಕಾದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳನ್ನ ಕರ್ಕೊಂಡ್ ಬರ್ತಿದ್ದೆ ದೇವಸ್ಥಾನ, ಬರೀ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ನಮ್ಮ ಅಜ್ಜ ಏನ್ ಮಾಡ್ತಿದ್ದ, ಕೈಯಲ್ಲಿ ಒಂದು ಅಕ್ಕಿ ನುಚ್ಚು ಇಟ್ಕೊಂಡ್ ಬರ್ತಿದ್ದ, ಇಲ್ಲ ಸಕ್ಕರೆ ಕಾಳು ಇಟ್ಕೊಂಡ್ ಬರ್ತಿದ್ದ. ನಾವು ಸಣ್ಣ ಮಕ್ಕಳಿಗೆ ಬರ್ಬೇಕಾದ್ರೆ ನಾವೇನ್ ಮಾಡ್ತಿದ್ವಿ ಹೇಳಿ, ನಮ್ಮ ಅಜ್ಜ ಇರುವೆ ಗುಡಿಗೆ ಅಕ್ಕಿ ಕಾಳು ಹಾಕ್ತಾ ಇದ್ದ, ಇರುವೆ ಬಂದು ಮುಖ್ಯ ತಿನ್ನವು. ನಾವು ಅಜ್ಜ ಕೂಡ ಅಲ್ಲೊಂದು ಇರುವೆ ಗುಡಿದೆ ಇಲ್ಲೊಂದು ಇರುವೆ ಗುಡಿದೆ ಅಂತೇಳಿ ಆ ಅಕ್ಕಿ ನುಚ್ಚಿನ ಅಕ್ಕಿ ಕಾಳನ್ನ ಸಕ್ಕರೆ ಕಾಳಿಸ್ಕೊಂಡು ಇರುವೆ ಗುಡಿಗೆ ಹಾಕ್ತಾ ಇದ್ವಿ. ಅವು ಓಡಿ ಬಂದು ತಿಂತಾ ಇದ್ದು. ಏನಂತ ಪ್ರಜ್ಞೆ ಅಲ್ವಾ, ನಾನಷ್ಟೇ ಬದುಕತ್ತಲ್ರಿ, ಜಗತ್ ಬದುಕಬೇಕು, ಯಕಶ್ಚಿತ್ ಪ್ರಾಣಿಯಾಗಿರ್ತಕ್ಕಂಥ ಇರುವೆಗೂ ಕೂಡ ನನ್ನ ಜೊತೆ ಬದುಕಬೇಕು ಅಂತಕ್ಕಂಥ ಜಗತ್ ಪ್ರಜ್ಞೆ ನಮ್ಗೆ ಯಾರಿಂದ ಬಂತು? ನಮ್ಮ ಅಜ್ಜನಿಂದ ಬಂದದು. ಈಗ ಕಲ್ಸ್ಕೊಟ್ಟಿದೀವ, ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತೀವ, ಆ ಇರುವೆಗಳ ಪರಿಚಯ ಇದೆಯಾ? ನಾನು ಚಿಕ್ಕ ಮಕ್ಕಳು ಭಾಷೆ ಮಾಡ್ಬೇಕು, ಸಣ್ಣಗಳು ಕಾನ್ವೆಂಟ್ ಹುಡುಗರು ಗೊತ್ತು ಸರ್ ನಮ್ಮ ಇರುವೆ ಬಿಟ್ಟಿದ್ದಾವೆ ಅಂದ್ರೆ ಖುಷಿ ಆಯ್ತು ನನಗೆ. ವೆರಿ ಗುಡ್. ಏನು ಅಕ್ಕಿ ಕಾಳು ಹಾಕ್ತೀರಾ ಸಕ್ಕರೆ ಹಾಕ್ತೀರ ಮಗ ಅಂದೆ. ಇಲ್ಲ ನಮ್ಮಮ್ಮ ಅವೇನು ಹಾಕಲ್ಲ ಸರ್, ಸಖತ್ತಾಗಿ ಡಿ ಟಿ ಪುಡಿ ಉದುರಿಸ್ತಾ ಗಮನಿಸಿ ನಿಮಗೆ. ಸಣ್ಣದಾದರೂ ಕೂಡ ಇಂಥ ವಿಕೃತವಾದಂಥ ದಿಕ್ಕಿನ ಕಡೆ ಮಕ್ಕಳ ಮನಸ್ಸು ಸಾಕ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ವಿಚಾರವನ್ನು ಬೆಳೆಸ್ಬೇಕಲ್ಲ ನಾವು ವಿಶೇಷವಾಗಿ ಕಾಯ್ದೆ ಹೇಳ್ತೀನಿ. ಇವತ್ತು ವರ್ತಮಾನದ ಬದುಕಿಗೆ ಸಂಬಂಧಪಟ್ಟಷ್ಟೇ ನಾವು ಮಾತಾಡ್ತೀವಿ, ಭಾರವಾಗಿ ಈ ಆಳವಾದ ವಿಚಾರ ಅಲ್ಲ ಅಂತೇಳಿ. ನಮ್ಮ ಅಜ್ಜಿ ಒಂದು ಲೋಕ ನೀತಿ ಅಲ್ವಾ, ಇಲ್ಲಿರ್ತಕ್ಕಂಥ ನಿಮಗೂ ಗೊತ್ತಿದೆ ನಮಗೂ ಗೊತ್ತಿದೆ. ವಾಸ್ತವಾದಂಥ ಸತ್ಯ ಅಂದ್ರೆ ಗಂಡು ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ ಅಂತೆ, ಎಣ್ಣೆ ಸಿಗಲ್ಲ ಅಂತ ಹೆಣ್ಣು ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಇದೆಯಲ್ಲ. ನಾನು ಸುಮ್ಮನೆ ಇದ್ರ ಬಗ್ಗೆ ಆವಾಗ ಅಧ್ಯಯನ ಮಾಡ್ತಿರ್ತೀನಿ, ಯೋಚನೆ ಮಾಡ್ತಿರ್ತೀನಿ. ಒಂದು ನಿಜವಾದಂಥ ಡೆಮೋ ನೋಡ್ಲಿಕ್ಕೆ ಹೋಗಿದ್ದೆ ನಾನು ಬೆಂಗಳೂರಿಗೆ. ಯಾರಾದ್ರೂ ಹೋಗಿ ನೆಕ್ಸ್ಟ್ ನೋಡ್ಕೊಂಡು ಬನ್ನಿ, ಪರಮೇಶ್ವರ ಗೊತ್ತಿರುತ್ತೆ, ಮಾಲೂಕುಂಬೆಸ್ ಕಡೆ ಒಂದು ಮ್ಯಾರೇಜ್ ಬ್ಯೂರೋ ಇದೆ. ಹಾಗಾಯ್ತು ಹೋದ್ರೆ ನೋಡ್ಬಿಟ್ಟು ಭಾಷೆ ಆಯ್ತು, ನಮಗೂ ತುಂಬ ಮಜಾ ಬರುತ್ತೆ ಅಂತೆ. ತಾಯಿನೂ ಬಂದಿರ್ತಾರೆ, ಪೋಷಕರು ಬಂದಿರ್ತಾರೆ, ಹೆಣ್ಮಕ್ಳು ಕರ್ಕೊಂಡು ಬಂದಿರ್ತಾರೆ. ನಿಮ್ಗೆ ವಿಶೇಷ ಅಂದ್ರೆ ಆಶ್ಚರ್ಯ ಅಂದ್ರೆ ಒಂದು 400-500 ಮಕ್ಕಳು ಬಂದಿರ್ತಾರೆ, ಒಂದು 40-50 ಹೆಣ್ಮಕ್ಳು ಬಂದಿರ್ತಾರೆ. ಇಂಥ ವಿಚಿತ್ರವಾದಂಥ ಸ್ಥಿತಿ 50 ಹೆಣ್ಮಕ್ಳು ಬಂದಿರ್ತಾರೆ. ನಾವೊಂದು ನೋಡಿದ್ದೆ ಹಿಂಗಾಗಿದ್ದಪ್ಪ ಅಂದ್ರೆ ಬಂದು ಈ ಪ್ರಶ್ನೆ ಒಂದು ಇಂಟ್ರೂ ಮಾಡ, ಏನಮ್ಮ ಈ ಸ್ಯಾಲ್ರಿ ಎಷ್ಟು, ನನಗೆ ಇಷ್ಟ ಲಕ್ಷ ಬರುತ್ತೆ ಎಲ್ಲ ಆಯಿತು. ಅವ್ರಿಗೆ ಹೇಳ್ತಾರೆ ಇಲ್ಲ ಪರವಾಗಿಲ್ಲ ನಿಮ್ಮ ಬಗ್ಗೆ ಒಪ್ಪಿಗೆ ಆಯಿತು, ನನಗೆ ಒಪ್ಕೊಂಡಿದ್ದೀನಿ ಪರವಾಗಿಲ್ಲ ಸಾಂಗ್ ಸರಿ ಅಂತೇಳಿ ಒಂದು ಕಂಡೀಷನ್ ಆಗ್ತಾರೆ. ಎಲ್ಲರಿಗೂ ಇಷ್ಟ ಆಗಿದೆ ಸರಿ, ಬಟ್ ನಿಮ್ಮ ಅಪ್ಪ ಅವ್ರು ಇದ್ದಾರೆ ಇದ್ದೀರಾ, ಅದು ಮಾತ್ರ ಸುಧಾರ ನಮಗೆ ಇಷ್ಟ ಇಲ್ಲ, ಇಲ್ಲ ನಿಮ್ಮ ಅಪ್ಪ ಅವ್ರು ಇಲ್ಲಿ ಕರ್ಕೊಂಬಂಗಿಲ್ಲ ಬೆಂಗಳೂರಿಗೆ ಬರಬೇಕು ಅಲ್ಲಿದ್ರೆ ನಾವು ಅಂತಿರ್ತಾರೆ. ಅಷ್ಟೊಂದು ಆ ಕಡೆ ಒಂದು ಆಫರ್ ಬರ್ತಿಲ್ಲ, ಇಲ್ಲಿ ಬಾಗಲಕೋಟೆ ಒಬ್ಬರು ಇದ್ದಾನೆ ಅವ್ನು ಕಾಯ್ದಿದ್ದಾನೆ ಅಂತ ಒಂದು ವಿಷಯಕ್ಕೆ ಅಲ್ಲಿಗೆ ಹೋಗಿ ಬರ್ತೀನಿ, ಅವ್ರಿಗೆ ಅಲ್ಲಿ ಹೋಗಿ ಅಲ್ಲಿ ಹೋಗುವಾಗ ಈ ಹುಡುಗಿ ತಂದೆ ತಾಯಿ ಹೇಳೋದು ಬರ್ತಾರೆ, ಏನು ಹೇಳಿದ್ರು ಮಗಳು ಹೋಗ್ತೇವೆ ತಂದೆ ತಾಯಿನೇ ವಾಸ್ತವವಾಗಿ. ತಂದೆ ತಾಯಿ ಕೇಳಿದಾಗ ಇಲ್ಲ ಸರ್ ನನಗೂ ಇಷ್ಟ ಆಗಿದೆ ಅವ್ರಿಗೂ ಇಷ್ಟ ಆಗಿದೆ, ಬಟ್ ಇದೊಂದು ಷರತ್ತು ಹೇಳ್ತಾರೆ, ನಮ್ಮ ಅಪ್ಪ ಒಂದು ಕರ್ಕೊಂಬರಂಗಿಲ್ಲ, ಅವನಿಗೆ ನಾವು ತುಂಬ ತಿಂತಿದ್ದಾರೆ, ಈಗ ಅಲ್ಲೆಲ್ಲ ಹೋಗಿದ್ದಾರೆ ನೋಡೋಣ ಸರ್ ಹೆಂಗಾಗುತ್ತೆ ಸರ್ ನಾವು ಇರೋದು ಮಗ ನಮ್ಮ ಅಪ್ಪ ಬಿಡೋಕ್ಕಾಗಲ್ಲ ಅಂತಂದ್ರೆ ಈ ತಂದೆ ತಾಯಿ ನನ್ನ ಕಣ್ಣಿಗೆ ಇಟ್ಟಿರ್ತಾರೆ. ಇಲ್ಲ ಅವಳಿಗೆ ಇದಕ್ಕೆಲ್ಲ ಕೇಳಿದ ನೀವು ಯೋಚನೆ ಮಾಡಿ ಬಾಳೆ ಬರಬೇಕಾದ್ರೆ ನೀವು ಅಪ್ಪವನ್ನು ನೋಡ್ಕೋಬೇಕು, ನಮ್ಮ ಮಗಳನ್ನು ಹೋಗಲ್ಲ, ನೀವು ಅವ್ರು ಬಿಟ್ಟು ಬರದೆ ಸೂಕ್ತ. ಹಂಗೆ ಬಿಡ್ತೀವಿ ಅನ್ನೋದಾದ್ರೆ ನಾವು ಹೇಳ್ತೀವಿ ಅಂತೇಳಿ ಯಾರು ಹೇಳ್ತಾರೆ? ಅಪ್ಪವನ್ನು ಹೇಳ್ತಾರೆ. ಅಂದ್ರೆ ಈ ಆಧುನಿಕತೆ ಇರ್ತಕ್ಕಂಥದ್ದು ನಮ್ಮ ಎಂತ ಪ್ರಭಾತ ತಿಳಿದೇಲಿಕ್ಕೆ ಇದಕ್ಕಿಂತ ಉದಾಹರಣೆ ನಿಮಗೆ. ಆ ನಮ್ಮಜ್ಜಿ ಏನ್ ಹೇಳ್ತಿದ್ದವಳು, ಮೊಮ್ಮಗಳನ್ನ ಜಾಗದ ಬಾಗಿಯಿಂದ ಬೀರುಗೋ ಒಗ್ಗರಣೆಗೋ ಹೊಸದು ಮದುವೆ ಮಾಡಿಕೊಟ್ರೆ ಕಳಿಸ್ಬೇಕಾದೊಂದು ಲೋಕ ನೀತಿ ಹೇಳಲ್ವಾ? ಏನ್ ಹೇಳ್ತಿದ್ದವಳು, ನೋಡವಾ ಗಂಡ ಮನೆಗೆ ಹೋಗ್ತಾ ಇದೆಯಾ ಸ್ವಲ್ಪ ಹುಷಾರಾಗಿರು, ಅಲ್ಲಿ ತೆಗ್ಗಿ ಬಗ್ಗೆ ನಡೀತು,
ಮೆತ್ತಗಿರ್ಬೇಕು ಅಂತೇಳಿ ಅತ್ತೆಯ ಮನೆಯಲ್ಲಿ ಮುತ್ತಾಗಿ ಇರಬೇಕು, ಒತ್ತಾಗಿ ನೀಡಿದರೆ ಉಣಬೇಕು ನನ್ನ ಮಗಳೇ, ತವರಿಗೆ ಉತ್ತಮರ ಹೆಸರು ತರಬೇಕು ಅಂತೇಳಿ. ಇದು ತಾನೇ ತಾಯಿ ಬಯಸಿದ್ದು. ಇವತ್ತು ಓದಿರೋದು ಬಯಸ್ತಾರ, ಹೇಳ್ತಿದ್ದ ಹೆಂಗಿರ್ತಾರೆ ಅಂತ ಹೇಳಕ್ ಬರಲ್ಲ. ಸೊ ಮಾತು ಕಮ್ಮಿ ಮಾಡಿ ಗಂಡದ ಮಂದಿ ವರ್ಷಾಂತರ ಜಾಸ್ತಿ ಮಾತಾಡೋದು ಹೋಗಬೇಡ ಅಂತೇಳಿ. ತಾಟಿಗಿತ್ತಿ ಸೊಸೆ ಇಲ್ಲ, ಮಾತಂಗಿ ಮಗಳಲ್ಲ, ತಾಟಿಗಿತ್ತಿ ಸೊಸೆ ಇಲ್ಲ, ತೂಪುರದ ಚೆಕ್ಕೆ ಒದಗದ ಮಗಳೇ, ತವರಿಗೆ ಮಾತಾಡೋಳು ಮಗಳಲ್ಲ ಅಂತೇಳಿ. ನಾನು ತೋರ್ಮನೆ ಒಂದು ಮಾತು ಬಂದ್ಬಿಟ್ರೆ ನಾವು ಬದುಕಾಗಲ್ಲವ. ನಾನು ತೋರ್ ಮನೆಗೆ ಹೆಸರು ಹೋಗ್ಬೋದು, ಹೆಂಗಿರ್ಬೇಕು ನೀನು, ಹೆಂಗಿರ್ಬೇಕು. ಇವಾಗ ನಮಗೆ ನಿಮಗೆ ಎಲ್ಲ ಅಮೇರಿಕ ಹತ್ರ ಆಗ್ಬಿಟ್ಟಿದೆ ಅಲ್ವಾ, ಅದು ಪಕ್ಕದ ಮನೆ ದೂರ ಆಗ್ಬಿಟ್ಟಿದೆಯಲ್ಲ. ಅದ್ರ ಚೀಫ್ ಕಾನ್ಸೆಪ್ಟ್ ಯಾವುದು? ಮಗಳೇ ದೊರೆ ಕಳಿಸ್ಕೊಂಡು ನೆರೆ ಕಳಿಸ್ಕೋಬೇಡ ಅಂತೇಳಿ. ನೆರೆಮಾನ ಸಿರಿದೇವಿ ನೀನಾಗಿ ಬಾಳಮ್ಮ, ಮನೆಯವಳು ಭೇದ ಬಗೆಬೇಡ, ಮಗಳೇ ತುಂಬಿದ ಮನೆಯ ಹೊಡಿಬೇಡ ಅಂತೇಳಿ ಹೇಳ್ಕೊಡೋ ತಂದೆ ತಾಯಿ ಇದ್ದಾರೆ. ಇವತ್ತು ಯಾವ ಡಿಗ್ರಿ ಮಾಡಿ ತಾಯಿ ತಂದೆ ಹೇಳ್ಕೊಟ್ಟಿದ್ದೀವಿ ಮಾತನ್ನ. ತುಂಬಿದ ಮನೆ, ತುಂಬಿದ ಸಂಸಾರ, ತುಂಬಿದ ಕೊಡ, ತುಂಬಿದ ಮನುಷ್ಯ ಅಂತಕ್ಕಂಥ ಪ್ರಜ್ಞೆಯೇ ಮಾಯವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಅಂತ ತುಂಬುವಿಕೆಯ ಸಮಾಜವನ್ನು ಕಟ್ಟಬೇಕು ಅಂದ್ರೆ ನಮ್ಗಿರ್ತಕ್ಕಂಥ ಏಕಮಾತ್ರ ಆಸೆ ಅಂದ್ರೆ ನಮ್ಮ ಜನಪದ ಸಂಸ್ಕೃತಿಯ ಪ್ರವಾಹ ಅರಿವಿನಂತೆ ಹರಿಬೇಕು ಅಂತೇಳಿ. ಹಾಗಾದಾಗ ಮಾತ್ರ ನೋಡಿ ನಿಮ್ಮ ಅಜ್ಜ ಹೇಗಿದ್ರು, ಹೆಚ್ಚಿಗೆ ಗಮನಿಸಿ ನಿಮಗೆ ಎಂತ ವಿಚಿತ್ರವಾದಂತಹ ಸ್ಥಿತಿ ಅಲ್ಲ ನಮಗೆ. ಅವ್ರಿಗೆ ಹೇಳಿದ್ರು ನಮ್ಮ ದಾಕ್ಷಿಣ್ಯಮಾರು ಮರಣದ ಪ್ರಯುಕ್ತ ಪರಿಸ್ಥಿತಿ ಇಟ್ಕೊಂಡಿದ್ರಲ್ಲ, ಬದುಕಿನ ಬಗ್ಗೆ ವ್ಯಾಖ್ಯಾನ ಕೊಟ್ಟಿರ್ರಿ ನಮ್ಮ ಅಜ್ಜಿ. ಹೆಂಗ್ ಬದುಕ್ಬೇಕಪ್ಪ ನೀನು ಅಂದ್ರೆ ಲೋಕದಾಗೆ ಇರೋ ತನಕ ಬೇಕಾಗಿ ಇರಬೇಕಾ, ಒಪ್ಕೊಂತೀರಾ ನಿಮಗೆ? ಲೋಕದಾಗೆ ಇರೋ ತನಕ ಬೇಕಾಗಿ ಇರಬೇಕಾ, ಸಾಕಾಗಿ ಶಿವನ ಕರೆ ಬಂದಾಗ ಕಳುಸಾಕೆ ಬರ್ತಾರೆ ಜನರೆಲ್ಲ ಅಂತೇಳಿ. ಏನ್ ಇದ್ಗಡೆ ಹೋಗ್ತೀವಲ್ಲ ಸಮಾಧಿ ಮಾಡಕ್ಕೆ, ಇಡೀ ಜನ ಬಂದಿರ್ಬೇಕು ಕಳ್ಸಕ್ಕೆ. ಏನ್ ಮಾತಾಡ್ತಿರ್ಬೇಕು ಅವರು? ಅಣ್ಣ ಏನೇ ಆಗಿದ್ರೆ ಅಣ್ಣ 90 ವರ್ಷ ಆಯ್ತು ಅಜ್ಜ ಹೋಗ್ಬಾರ್ದು ಅಣ್ಣ, ಇನ್ನಷ್ಟು ವರ್ಷ ಇರ್ಬೇಕಾಯ್ತು. 95 ವರ್ಷ ಆದ್ರೂ ಅಜ್ಜ ನಮ್ಮ ಮಣ್ಣಿ ಕಟ್ಟಡ ಕುಂದಂಗ ಆಗಲ್ಲ ಕಾರಣ, ಆ ಮನೆಯ ಅಜ್ಜಿ ಸುಮ್ಮನೆ ನಡುವಂತೆ ಕುದ್ರಂಗ ಆಗಲ್ಲ ಕಾರಣ, ಆ ಅಜ್ಜಿ ಅಜ್ಜ ಇರ್ಬೇಕಿತ್ತು 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 ಅಂತ ಹೇಳ್ತಾರಲ್ಲ, ಹಂಗ ಬದುಕದೆ ನಿಜವಾದಿಂದ ಬದುಕೊಂಡು ಹೇಳ್ತಾರಲ್ಲ. ಮಂದಿಯ ಮಕ್ಕಳೊಳಗೆ ಚಂದ ಹೊಂದಿರಬೇಕಾ, ನಂದಿಯ ಶಿವನ ದಯದಿಂದ ಹೋಗಾಗ ಮಂದಿಯ ಬಾಯಾಗ ಇರ್ಬೇಕಂತ ಜನ ಮಾತಾಡ್ತಿರ್ಬೇಕು. ನಾವು ಇರ್ಬೇಕಿತ್ತು ಇರ್ಬೇಕಿತ್ತು ಅಂತೇಳಿ ಆ ರೀತಿ ನೀವು ಬದುಕಿರ್ಬೇಕು ಅಂತ ಹೇಳ್ತಾರಲ್ಲ. ಯಾವ ಸಾಹಿತ್ಯ ಹೇಳುತ್ತೆ ನಿಮಗೆ? ಕೇಳಿ ಕೇಳ್ರಕ್ಕ, ಮಾತಾಡೋದು ಕುತ್ಕೊಳ್ಳಿ ಇರೋಣ, ಅವ್ರ ಡಿಸಿಪ್ಲಿನ್ ಅದು ಅಂತೇಳಿ ಕುತ್ಕೊಳ್ಳಿ. ನೋಡಿ ಗಮನಿಸಿ, ನಿಮಗೆ ನಿಮ್ಮ ಮಕ್ಕಳು ಕನ್ನಡ MA ಮಾಡ್ತಿದ್ರೆ, ಅದು ಡಿಗ್ರಿ ಮಾಡ್ತಿದ್ರೆ, ಈ ಸತ್ತು ಯಾವ ಟೆಕ್ಸ್ಟ್ ಅಂತ ಹೇಳಿದ್ರೆ ತೋರ್ಸಕ್ಕೆ ಹೇಳಿದಂತೆ ತೋರಿಸ್ತೀರಾ? ಕೇಳ್ತೀರಾ? ಮಕ್ಕಳನ್ನ ಮಾರ್ಕ್ಸ್ ಕೇಳ್ತೀವಲ್ವಾ, ಎಷ್ಟನೇ ರ್ಯಾಂಕ್ ಅಂತ ಕೇಳ್ತೀವಲ್ವಾ, ನೆಕ್ಸ್ಟ್ ಏನಾಗಬೇಕು ಅಂತ ಹೇಳ್ತೀವಲ್ವಾ. ಏನ್ ಮಾಡ್ತೀವಿ ಮಕ್ಕಳಿಗೆ? ಏನ್ ಹುಡ್ಸಿದೀವಿ ಹೇಳಿ? ಎಂತ ಭ್ರಮೆ ಹುಡ್ಸಿದೀವಿ ನಾವು ತಪ್ಪು ಹೇಳ್ತೀವಿ. ನಾವು ಸುಮ್ಮನೆ ಗಮನಿಸಿ, ಹುಟ್ಟಿದ್ದಂಗೆ ಮಗು ಆಗ್ತಿದ್ದಂಗೆ ನಮ್ಮ ಭ್ರಮೆಗಳು ಪ್ರಾರಂಭ ಆಗ್ತವೆ. ಪ್ರಾಯಶಃ ಆಗಿ ಬೆಳಿಬೇಕಾದ 3 ವರ್ಷ 4 ವರ್ಷದ ಮಕ್ಕಳು 3 ವರ್ಷಕ್ಕೆ ಬೇಬಿ ಸಿಟ್ಟಿಂಗ್ ಜನ, 3 ವರ್ಷ 4 ವರ್ಷದ ಮಕ್ಕಳಿಗೆ ಬೇಬಿ ಸಿಟ್ಟಿಂಗ್ ಅಂತಿದೆ. ಅದಾದ್ಮೇಲೆ LKG ಬರುತ್ತೆ, ಅದಾದ್ಮೇಲೆ UKG ಬರುತ್ತೆ. ಏನ ಶಿಕ್ಷಣ ಬರ್ತದ ಅಂತ ಆಗೋದು ನಮಗೆ. ಆ ಮಗು ಆಡೋದು ಯಾವಾಗ್ರಿ, ಕುಡಿಯೋದು ಯಾವಾಗ್ರಿ, ಕೇಕ್ ಹಾಕೋದು ಯಾವಾಗ್ರಿ, ತಾಯಿ ತೊಡೆ ಮೇಲೆ ಬರೋದು ಯಾವಾಗ್ರಿ? ನಮ್ಮ ಅಜ್ಜಿ ಏನ್ ಹೇಳ್ತಿದ್ಲು? ಇಂಗ್ಲಿಷ್ ಅಲ್ಲಿ ಮಾತಿದೆ, ವರ್ಕ್ ಬೈ ಯು ವರ್ಕ್, ಪ್ಲೇ ಬೈ ಯು ಪ್ಲೇ, ದಟ್ ಈಸ್ ದಿ ವೇ ಟು ಬಿ ಹ್ಯಾಪಿ ಅಂತೇಳಿ. ಈ ಅಜ್ಜಿ ಇಂಗ್ಲಿಷ್ ಲಿಟರೇಚರ್ ಓದಿರಲಿಲ್ಲ, ಆದ್ರೂ ಒಂದು ಮಾತಾಡೋದು ಗೊತ್ತಾಗೋದು. ಏನ್ ಹೇಳೋದು? ಆಡ್ಮಗ ಆಟ ಆಡಿತಂಬ, ಆಡಿಬ ನನ್ನ ಕಂದ ಅಂಗಾಲ ತೊಳೆದೇನು, ಆಡಿಬ ನನ್ನ ಕಂದ ಅಂಗಾಲ ತೊಳೆದೇನು, ತೆಂಗಿನಕಾಯ ದಿಢೀರ ತಕ್ಕೊಂಡು ನಿನ್ನ ಬಂಗಾರ ತೊಳೆದೇನು ಅಂತ ಹೇಳ್ತೀಯ ತಾಯಿ. ಈಗ ಏನ್ ಹೇಳ್ತಾರೆ? ಆಡಿಬ ನನ್ನ ಕಂದ ಕೈ ಕಾಲು ಬಡಿದೇನು ಅಂತೇಳಿ, ಆಡಕ್ ಹೋಗಂಗೆ ಇಲ್ಲ ಅಂತೇಳಿ. ಮಕ್ಕಳೇ ತಾಯಿ ಅಂದ್ರೆ ನಮ್ಮ ಮಗು ಆಡಿ ಆಡಿ ಕಲಿಬೇಕು. ಒಪ್ಪಂತಿಲ್ಲ, ಸುಸ್ತಾಗ್ಬಿಡ್ಬೇಕು ಆಡಿ ಆಡಿ. ಅದು ಹೀಗೆ ಆಗ್ತದೆ, ನೋಡಿ ನೋಡಿ ಕಲಿತಾ ಇದ್ದೇವೆ. ಏನ್ ಮಾಡಿದ್ವಿ? 3 ವರ್ಷದ ಮಗು, 2 ವರ್ಷದ ಮಗು ನೀವು ಮೊಬೈಲ್ ಕೊಟ್ಟಾಗ ಹಾಲು ಕುಡಿಯಲ್ಲ. ಅದು 2 ವರ್ಷದ ಮಗು ಮೊಬೈಲ್ ಅದ, ಅದು ಕೇಳಿದ್ರೆ ಏನೇನಾಗ್ಬೇಕು ಅಂತೇಳಿ, ಏನೇನು ಬೇಕು ಅನ್ನೋದನ್ನ ಅದನ್ನು ಡೈರೆಕ್ಟ್ ಮಾಡೋ ಮಟ್ಟಕ್ಕೆ ಬೆಳೆದಿದೆ. ಅಂದ್ರೆ ಭೌತಿಕವಾದಂತ ಎಂತ ಒಂದು ಪ್ರವಾಹ ಅಂತ ಒಂದು ಶೋಷಣೆ ಆ ಮಕ್ಕಳ ಮೇಲೆ ಆಗ್ತದೆ. ತಿಳ್ಕೋಬೇಕಲ್ಲ ನಮಗೆ. ಯಾಕೆ ಆಯ್ತು ಅಂದ್ರೆ ಇಡೀ ಬದುಕನ್ನು ಲಾಭ ದೃಷ್ಟಿ ನೋಡಿದ್ವಿ ನಾವು. ಏನ್ ಯೋಚನೆ ಮಾಡ್ತೀವಿ ತಾಯಿಯಂದ್ರು, ತಂದೆ ಏನ್ ಯೋಚನೆ ಮಾಡಿದ್ದೀವಿ? ಹುಟ್ಟಿದ ಮಗನ 1 ಲಕ್ಷ ಕಳಿಸ್ತಕ್ಕಂಥ ಡೊನೇಷನ್ ಆಗ್ತಕ್ಕಂಥ ಸ್ಕೂಲಿಗೆ ಹಾಕ್ಬೇಕಾ, 50,000 ಡೊನೇಷನ್ ಆಗ್ತಕ್ಕಂಥ ಸ್ಕೂಲಿಗೆ ಹಾಕ್ಬೇಕಾ ಅಂತ ಯಾವಕ್ಕೆ ಹಾಕಿದ್ರೆ ಲಾಭ? ಇಂಗ್ಲಿಷ್ ಮೀಡಿಯಂಗೆ ಹಾಕಿದ್ರೆ ಲಾಭನ, ಕನ್ನಡ ಮೀಡಿಯಂಗೆ ಹಾಕಿದ್ರೆ ಲಾಭನ, ತನಿಖೆಗೆ ಹಾಕಿದ್ರೆ ಲಾಭನ, ಶಿವಮೊಗ್ಗಕ್ಕೆ ಹಾಕಿದ್ರೆ ಲಾಭನ, ಇಂಜಿನಿಯರಿಂಗ್ ಲಾಭನ, ಮೆಡಿಕಲ್ ಲಾಭನ, IAS ಲಾಭನ, IPS ಲಾಭನ, ಹಿಂಗೆ ಲಾಭ 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 ಅನ್ನೋದನ್ನ ತುಂಬಿ 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 ಕಡಿ ಬೆಳೆ. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.